ಸಂಕ್ರಾಂತಿ ಬಂತು. ನಾಕ್ಷಿಕರ್ ಅವರ ಅನುಭವ ಕೇಳಿದ್ರೆ ತುಂಬಾ ವಿಪರ್ಯಾಸ ಅನ್ಸುತ್ತೆ, ತುಂಬಾ ವಿಷಾದ ಅನ್ಸುತ್ತೆ. ಓಂ ಪ್ರಕಾಶ್ ಅವರ ಅಣ್ಣ ನನಗೆ ಇಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಕೆಲವರು ಎಲ್ಲ ಒಂದ್ ಕಡೆ, ನಿಮ್ಗೆ ಬೇರೆ ಎಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಆ ಥರ ಅಲ್ಲ. ಫಸ್ಟ್ ಗೌರವ ಕೊಡೋದೇ ನಿರ್ದೇಶಕರುಗಳಿಗೆ ಅಲ್ವಾ? ಇಲ್ಲಿ ಆ ಥರ ಆಗ್ಬಿಟ್ಟಿದೆ, ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ. ಡೈರೆಕ್ಟರ್ಗೆ ಇಲ್ಲಿ ಆಮೇಲೆ ಕೆಲಸಕ್ಕೆ ಫಸ್ಟ್ ಕೆಲಸ ಮಾಡೋ ಕೆಲ್ಸಕ್ಕೆ ಬೆಲೆ ಕೊಡಿ, ಅದಕ್ಕೆ ಬೆಲೆ ಕಟ್ಟಿ. ನಾನು ಹೇಳೋದು ಅಷ್ಟೇ, ನನ್ನ ಸರ್ವಿಸ್ ಇರೋ ಪ್ರಕಾರ ನಮ್ಮಲ್ಲಿ ಯಾರು ಗೌರವನೇ ಕೊಡಲ್ಲ. ಆಮೇಲೆ ಸ್ಟೇಟ್ ಪಿಕ್ಚರ್ ಕತೆ ಮಾತಾಡಿದಾಗ ಕೇಳಿ, ಫಸ್ಟ್ ಕತೆ ಕೇಳಿ. ಕತೆ ಕೇಳಕ್ಕೆ ಟೈಮ್ ಇಲ್ಲ ಯಾರಿಗೂ. ಏನಿದು ನೀವು ಬಲಗಡೆ ಹೀರೋ ಬಲಗಡೆ ಕಾಲಿಡ್ತಾ ಇದ್ದಾನಲ್ಲ, ಬೇಡ ಸೆಂಟಿಮೀಟರ್ ಎಡಗಡೆ ಕಾಲಿಡ್ಲಿ, ಇದು ಒಂದು ಕರೆಕ್ಷನಾ? ಕತೆನ ಕೇಳಬೇಕು. ಈ ಸಿನಿಮಾ ಕನ್ನಡ ಚಿತ್ರರಂಗ ಉದ್ಧಾರಕ್ಕೆ ಮತ್ತು ಕನ್ನಡ ಚಿತ್ರರಂಗದ ಕೆಲಸಗಾರಗಳಿಗೆ ಮುಂದೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಈ ಒಂದು ಪರಿಜ್ಞಾನ ಇರಬೇಕು ಪ್ರತಿಯೊಬ್ಬರಿಗೂ. ಆ ಒಂದು ಪರಿಜ್ಞಾನ ತುಂಬ ಕಮ್ಮಿ ಕೆಲವರಿಗೆ ಇಲ್ಲ ಕೇಳುವಷ್ಟು. ಅದರಿಂದ ಇಷ್ಟೊಂದು ಇದು ಮಾಡ್ತಿದ್ದೀವಿ. ಒಂದು 10 ವರ್ಷ ಹಿಂದೆ ಇದೀವಿ ನಾವು. ಓಕೆ, ಸಂಕ್ರಾಂತಿ ನಾಕ್ಷಿಕರ್ ಅವ್ರಿಗಂತೂ ಸೂಪರ್ ಇದು ಅಂತ ಖುಷಿ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು ಅಲ್ವಾ? ಜಾಕ್ಪಾಟ್ ಅದು ಓಮಿ ಅವ್ರ ಕಡೆಯಿಂದ ಆಗಿದೆ ಅನ್ನೋಂಥದ್ದು. ಸೊ ಚಿರು ಅವ್ರಿಗೆ ಒಂದು ಒಳ್ಳೆ ಓಪನಿಂಗ್, ಸಂಕ್ರಾಂತಿಯಿಂದ ಚಂದ್ರಲೇಖ ರಿಲೀಸ್ ಆಗ್ತಾ ಇದೆ. ಈ ವರ್ಷದ ಒಂದು ಓಪನಿಂಗ್ಗೆ ನಿಮ್ಮ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋಂಥದ್ದು. ಸೊ ಯಾವಾಗ ರಿಲೀಸ್ ಆಗ್ಬೋದು ಚಂದ್ರಲೇಖ? ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಥಿಯೇಟರ್ಸ್ನೆಲ್ಲ ಒಂದು ಸಲ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬರೋಣ. ಯಾಕಂದರೆ ಇಂಥ ಒಂದು ಫಿಲಮ್ನ ಪ್ರತಿಯೊಬ್ಬರು ನೋಡ್ಬೇಕನ್ನೋದು ಒಂದೇ ಒಂದು ಇಂಟೆನ್ಷನ್. ಸೊ ಎಲ್ಲೂ ಯಾವುದೇ ಥರ ತಪ್ಪು ನಡಿದೆ ಕರೆಕ್ಟ್ ಪ್ಲ್ಯಾನಿಂಗಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅನ್ನೋದು ಒಂದೇ ಒಂದು ಇಂಟೆನ್ಷನ್. ಸೊ ಎಲ್ಲ ನಾನು ಒಬ್ಬನೇ ಅಂತಲ್ಲ, ಎಂಟೈರ್ ಟೀಮ್ ಆಫ್ ಚಂದ್ರಲೇಖರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಬರೋಣ ಅಂತ. ನಿಮ್ಮ ಅಕೌಂಟಲ್ಲಿರುವಂಥ ಸಿನಿಮಾಗಳು ಅಷ್ಟೂ ಒಂದು ಸರಿ ಅದಕ್ಕೆ ನೋಡಿದಾಗ ನಿಮಗೆ ನನ್ನ ಸ್ಟ್ರೈಟ್ ಸಬ್ಜೆಕ್ಟ್ಸ್ ಜಾಸ್ತಿ ಮಾಡಬೇಕು, ಅಥವಾ ನಿಮಗೆ ಏನೋ ಗೊತ್ತಿಲ್ದಂಗೆ ಆ ಥರದ್ದೇ ಸಿನಿಮಾಗಳ ಅಪ್ರೋಚ್ ಆಗ್ತಾ ಇದೆಯಾ ಅಂತ ಅನಿಸಿದ್ಯಾ? ಅದು ಏನಂತ ನನಗೆ ಗೊತ್ತಿಲ್ಲ, ಅದೊಂದು ಮಿತ್ ಅಂತ ಆಗೋಗ್ಬಿಟ್ಟಿದೆ ಅದು. ನನಗೆ ಸ್ಟ್ರೈಟ್ ಸಬ್ಜೆಕ್ಟ್ ಮಾಡ್ಬೇಕಂತ ಆಸೆ, ಬಟ್ ಐ ಆಮ್ ಎಂಡಿಂಗ್ ಅಪ್ ವಿತ್ ಎಲ್ಲ ರೀಮೇಕ್ಸ್ ಈ ಥರದ್ದೇ ಬರ್ತಾ ಇದೆ. ಅಂದರೆ ಇಟ್ ಈಸ್ ನಾಟ್ ದ ಫೇಟ್. ಅದು ನಾನು ಇವಾಗ ಅದು ಬರ್ಲಿಲ್ಲವೇ ಅಂತ ಒದ್ದಾಡ್ತಾ ಇದಾರೆ. ಅದೇ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ 1.5 ಕೋಟಿ 1-2 ಕೋಟಿ ಖರ್ಚು ಮಾಡಿ ಫೈಟ್ ತೆಗಿತಾ ಇದ್ದೀವಿ ಕನ್ನಡ ಚಿತ್ರರಂಗದ ಫಸ್ಟ್ ಟೈಮ್. ಒಬ್ಬ ಫೈಟ್ ಮಾಸ್ಟರ್ಗೆ ಈಸ್ ಪೇಯಿಂಗ್ 65 lakhs ರೆಮ್ಯುನರೇಷನ್. ಚಿತ್ರರಂಗದ ಇತಿಹಾಸದಲ್ಲೇ ಫೈಟ್ ಮಾಸ್ಟರ್ಗೆ ಅಷ್ಟು ರೆಮ್ಯುನರೇಷನ್ ಕೊಟ್ಟು ಯಾರು ಕರ್ಕೊಂಬರೋದು ಸಾಧ್ಯ ಇಲ್ಲ. ಅವ್ರು ಕೇಳಿದಷ್ಟು ರೆಮ್ಯುನರೇಷನ್ ಕೊಟ್ಟು ಅವ್ರು ಬೇಕು ನಮ್ಗಷ್ಟೇ ಅಂತೇಳಿ ಅವರು 30 ವರ್ಷ ಆದ್ಮೇಲೆ ಬರ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ಅವ್ರನ್ನ ಕರ್ಕೊಂಡ್ಬಂದು ಆಮೇಲೆ ಫೈಟ್ಸು ಅಷ್ಟೇ, ಒಂದೊಂದು ಫೈಟನ್ನು 1 ಕೋಟಿ 2 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಈಗ ಅದು ಕೂಡ ಅದು ಈ ವರ್ಷದಲ್ಲಿ ಇನ್ನೇನು ನೆಕ್ಸ್ಟ್ ರಿಲೀಸ್ ಅಂತ ತಗೊಂಡ್ರು ಅದು ಕೂಡ ಒಳ್ಳೆ ಇದು ಈ ವರ್ಷದಲ್ಲೇ ರಿಲೀಸ್ ಇಲ್ಲ. ಚಿರು ಅವ್ರ ಕೆರಿಯರ್ಗೆ ಚಂದ್ರಲೇಖ ಬಹಳ ಒಂದು ಒಳ್ಳೆಯ ತಿರುವನ್ನ ಕೊಡುತ್ತೆ, ಒಳ್ಳೆಯ ಸಿನಿಮಾ ಆಗುತ್ತೆ ಅವ್ರ ಕೆರಿಯರ್. ಡೆಫಿನೆಟ್ಲಿ. ಸೊ ಚಂದ್ರಲೇಖ ಸಿನಿಮಾದ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ, ಎಸ್ಪೆಷಲಿ ಇದೊಂದು ಹಾರರ್ ಥ್ರಿಲ್ಲರ್ ಮೂವಿ ಅನ್ನೋ ಕಾರಣಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇದರಲ್ಲಿ ಹೇಗೆ ವರ್ಕ್ ಆಗಿದೆ? JB ಅಂತ ಆ್ಯಕ್ಚುಲಿ ಗುರುಕಿರಣ್ ಮತ್ತು ಅರ್ಜುನ್ ಜನ್ಯ ಅವ್ರಿಗೆ ತುಂಬ ದೋಸ್ತು ಮೇಡಮ್. ಅವರು ಇಲ್ಲೊಂದು 10 years ವರ್ಕ್ ಮಾಡಿದ್ದಾರೆ. ಅವರು ಅಲ್ಲಿ ಆಂಧ್ರದಲ್ಲಿ ಈಗ ಒಂದು ಒಳ್ಳೆ ಪೊಸಿಷನ್ಲಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ. ರೆಕಾರ್ಡಿಂಗ್ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ತೆಲುಗು ಪಿಕ್ಚರ್ಗೆ ಅವರೇ ಮಾಡಿದ್ರು, ಈ ತೆಲುಗು ಅವತರಣಿ ಪಿಕ್ಚರ್ಗೆ. ಸೊ ಅವರೇ ಮಾಡಲಿ ಚೆನ್ನಾಗಿರುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಸ್ವಲ್ಪ ನಮ್ಮ ಮೇಕಿಂಗ್ ಏನಿದೆ ನಮ್ಮ ಕನ್ನಡ ಪಿಕ್ಚರ್ಗಳಿಗೆ, ನಮ್ಮ ಕನ್ನಡ ತನಕ್ಕೆ ಎಲ್ಲೂ ಧಕ್ಕೆ ಆಗದಾಗೆ ಅದನ್ನು ಕ್ಲೀನಾಗಿ ಮೇಕ್ ಮಾಡಿ ಅದಕ್ಕೆ ರೆಕಾರ್ಡಿಂಗ್ ಮತ್ತು ಸಾಂಗ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರಿಗೆಲ್ಲ ಹೇಳಿದ್ವಿ. ಅವರು ನಾವೇನು ಹೇಳಿದ್ವಿ ಅದಕ್ಕೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಲೀಸ್ಗೆ ರೆಡಿ ಆಗಿದೆ. ಸೊ ಬೇಗ ರಿಲೀಸ್ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಂಕ್ರಾಂತಿ ಹಬ್ಬದ ದಿವಸ ನಿಮ್ಮ ಎಲ್ಲ ಒಂದು ಕನಸುಗಳು ಕೂಡ ನನಸಾಗಲಿ ಅಂತ ಹಾರೈಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಅಷ್ಟೇ ನಮ್ಮ ಕನ್ನಡ ಚಿತ್ರ ನಮ್ಮ ಸುವರ್ಣ ಚಾನಲ್ ಪ್ರತಿಯೊಬ್ಬ ವೀಕ್ಷಕರಿಗೂ ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸುವರ್ಣ ನ್ಯೂಸ್ 24/7 ಎಲ್ಲ ವೀಕ್ಷಕರಿಗೆ ನಮ್ಮ ಚಂದ್ರಲೇಖ ತಂಡದ ನಮ್ಮ ನಿರ್ಮಾಪಕರಿಂದ, ನಿರ್ದೇಶಕರಿಂದ, ನಟ ನಟಿಯರಿಂದ ಎಲ್ಲರಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸುಗುಣ ಅವರೇ, ನಿಮಗೂ ಸರ್. ಥ್ಯಾಂಕ್ ಯು. ಎಸ್ ಚಿರು, ಫೈನಲ್ ವಾಚ್. ಈ ಸಂಕ್ರಾಂತಿ ಹಬ್ಬ ಬಂದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಸಂಕ್ರಾಂತಿ ಹಬ್ಬದಲ್ಲಿ ರಿಲೀಸ್ ಆಗ್ತಾಯಿರೋ ಎಲ್ಲ ಚಿತ್ರಗಳನ್ನೂ ನೋಡಿ ನಿಮ್ಮ ಎಂಕರೇಜ್ಮೆಂಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಫಿಲಮ್ನು ಎಂಕರೇಜ್ ಮಾಡಿ, ಹೊಸ ಪ್ರಯತ್ನ ಮಾಡಿದ್ದೀವಿ. ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ. ಫಿಲಮ್ ನೋಡಿದಾಗ ಪ್ರತಿಯೊಬ್ಬರಿಗೂ ಖುಷಿಯಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂತ ಹೇಳ್ತಾ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ ಏನು ಸಿಹಿ ತಿಂತ ಇಂಥ ಒಂದು ಸುಂದರವಾಗಿರುವಂಥ ಕಾರ್ಯಕ್ರಮನ ನೋಡಿದಿರ, ಅಷ್ಟೇ ಸುಂದರವಾಗಿರುವಂಥ ಸಿನಿಮಾ ಕೂಡ ಬರುತ್ತೆ. ಅದಕ್ಕಾಗಿ ನೀವೆಲ್ಲ ಕಾಯ್ತಾ ಇರಿ ಅಂತ ಹೇಳ್ತಾ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಸಂಕ್ರಾಂತಿ